ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ. ನಾವಂಕರು ಮಸ್ತ್ ಅದೀವಿ ನೋಡ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಹಾರ್ದಿಕವಾದ ಸ್ವಾಗತ. ಜೀವನದಾಗ ನಾವೇನೋ ಆಗ್ಬೇಕಂತಂದು ಕನಸು ಕಾಣ್ತಿರ್ತೀವಿ. ಆದ್ರೆ ಆ ಕನಸು ನಿಜ ಆಗೋದು ಯಾವಾಗಂತಂದು ಗೊತ್ತನ, ನಾವು ಸರಿಯಾದ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಕಲಿತಾಗ ಮಾತ್ರ. ಇವತ್ತಿನ ವಿಡಿಯೋದಲ್ಲಿ ನಾವು 4th ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ನ ನೋಡ್ಕೊತ ಹೋಗೋಣ ಬರ್ರಿ. ಇದ್ರೊಳಗೆ ಕಂಪೇರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕಲ್ ಈ ಸಂಪೂರ್ಣ ಸಿಲೆಬಸ್ಸನ್ನು ಸುಲಭವಾಗಿ ತಿಳ್ಕೊತ ಹೋಗೋಣಂತ. ವಿಡಿಯೋ ಕೊನೆವರೆಗೂ ನೋಡ್ರಿ. ಈ ಸಬ್ಜೆಕ್ಟ್ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗ್ತೈತಿ. ಮೊದಲಿಗೆ ಈ ಸಬ್ಜೆಕ್ಟ್ ಏನು ಅರ್ಥ ಮಾಡಿಕೊಡ್ತೈತೆ ಅಂದ್ರಪ್ಪ ನಮ್ಗೆ, ಕಂಪೇರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕಲ್ ಅಂದರೆ ಏನಂತಂದ್ರೆ, ಇದು ವಿಭಿನ್ನ ದೇಶಗಳ ಸರ್ಕಾರಗಳನ್ನು ಹೋಲಿಕೆ ಮಾಡಿ ಕಲಿಯುವ ವಿಷಯ ಆಗೈತಿ. ಅಂದ್ರೆ ಉದಾಹರಣೆಗೆ ಅಮೇರಿಕಾ, ಇಂಗ್ಲೆಂಡ್, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಚೀನಾ ಈ ದೇಶಗಳ ಸರ್ಕಾರಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ಕಂಪೇರ್ ಮಾಡಿ ಹೇಳ್ತೈತಿ. ಮುಖ್ಯವಾಗಿ ಈ ಸಬ್ಜೆಕ್ಟ್ ಏನು ಕಲಿಸ್ತೈತಪ್ಪ ಅಂದ್ರೆ, ವಿಭಿನ್ನ ದೇಶಗಳ ರಾಜಕೀಯಗಳನ್ನು ತಿಳ್ಕೊಳಕ್ಕೆ ಸಹಾಯ ಮಾಡ್ತೈತಿ. ಹಂಗೆ ಸಂವಿಧಾನಗಳನ್ನು ಹೋಲಿಕೆ ಮಾಡ್ತೈತಿ. ಉತ್ತಮ ರಾಜಕೀಯದ ಬಗ್ಗೆ ಅರಿವು ಬೆಳೆಸ್ತೈತಿ. ಬರ್ರಿ ಯಾವ ರೀತಿ ಇರುತ್ತೆ ಅಂತಂದು ನೋಡೋಣ ಬರ್ರಿ ಚಾಪ್ಟರ್ ವೈಸ್ ನೋಡ್ಕೋತ ಹೋಗೋಣಂತ. ಮೊದಲನೇ ಚಾಪ್ಟರ್ ಯಾವುದಪ್ಪ ಅಂದ್ರೆ ಕಂಪೇರಿಟಿವ್ ಪೊಲಿಟಿಕಲ್ಸ್. ಫಸ್ಟಿಗೆ ಒಂದು ಪ್ರಶ್ನೆ ನಿಮಗೆ, ಯಾಕೆ ನಾವು ಬೇರೆ ದೇಶಗಳ ಸರ್ಕಾರ ಬಗ್ಗೆ ಕಲಿಬೇಕು? ಸಿಂಪಲ್ ಉತ್ತರ ಏನಪ್ಪ ಅಂದ್ರೆ, ನಾವು ಕಂಪೇರ್ ಮಾಡಿದಾಗ ಮಾತ್ರ ಒಳ್ಳೆಯದು ಯಾವುದು, ಉತ್ತಮವಾಗಿರುವುದು ಯಾವುದು ಅನ್ನೋದು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಕೈತಿ. ಬರ್ರಿ ಮೊದಲನೇ ಚಾಪ್ಟರ್ ಕಂಪೇರಿಟಿವ್ ಪೊಲಿಟಿಕಲ್ಸ್ ನೋಡ್ಕೊತ ಹೋಗೋಣ. ಕಂಪೇರಿಟಿವ್ ಪೊಲಿಟಿಕಲ್ಸ್ ಅಂದ್ರೆ ಏನಪ್ಪ ಅಂದ್ರೆ, ವಿಭಿನ್ನ ದೇಶಗಳ ರಾಜಕೀಯ ವ್ಯವಸ್ಥೆಯನ್ನು ಹೋಲಿಕೆ ಮಾಡಿ ಅಧ್ಯಯನ ಮಾಡುವುದು. ಉದಾಹರಣೆಗೆ ಭಾರತ ವರ್ಸಸ್ ಅಮೇರಿಕಾ, UK ವರ್ಸಸ್ ಚೀನಾ ಈ ಥರ. ಇದ್ರೊಳಗೆ ಏನು ಬರ್ತಾವಪ್ಪ ಅಂದ್ರೆ, ಕಂಪೇರಿಟಿವ್ ಪೊಲಿಟಿಕಲ್ಸ್ ಯಾಕೆ ಮುಖ್ಯ ಅಂತಂದು ಬರ್ತಾವೆ ಅಂದ್ರೆ, ಬೇರೆ ದೇಶಗಳ ಸರ್ಕಾರಗಳ ಹೇಗೆ ಕೆಲಸ ಮಾಡ್ತಾವು ಅನ್ನೋದು ಗೊತ್ತಾಕೈತಿ. ಮತ್ತು ಯಾವ ವ್ಯವಸ್ಥೆ ಉತ್ತಮ ಅನ್ನೋದು ಅರ್ಥ ಮಾಡ್ಕೋಬೋದು. ಮತ್ತು ನಮ್ಮ ದೇಶದ ವ್ಯವಸ್ಥೆಯನ್ನು ಇನ್ನಷ್ಟು ಸುಧಾರಣೆ ಮಾಡ್ಬೋದು ಅಂತಂದು ತಿಳ್ಕೊತೀವಿ. ನೆಕ್ಸ್ಟ್ ಏನು ನೋಡ್ತೀವಪ್ಪ ಅಂದ್ರೆ, ಕಂಪೇರಿಟಿವ್ ಪೊಲಿಟಿಕಲ್ಸ್ ಇದರ ನೇಚರ್ ಅಂದರೆ ಸ್ವಭಾವವನ್ನು ನೋಡ್ಕೊತ ಹೋಗ್ತೀವಿ. ಇದು ಒಂದು ವೈಜ್ಞಾನಿಕ ಮತ್ತು ವಿಶ್ಲೇಷಾತ್ಮಕ ಅಧ್ಯಯನ ಆಗೈತಿ. ಇದ್ರೊಳಗೆ ನಾವೇನು ನೋಡ್ತೀವಪ್ಪ ಅಂದ್ರೆ, ದೇಶಗಳ ನಡುವಿನ ವ್ಯತ್ಯಾಸಗಳನ್ನು ನೋಡ್ತೀವಿ ಮತ್ತು ಸ್ವಾಮ್ಯತೆಯನ್ನು ಗುರುತಿಸ್ತೀವಿ. ಕಾರಣ ಫಲಿತಾಂಶ ವಿಶ್ಲೇಷಣೆ ಮಾಡ್ತೀವಿ. ಅಂದ್ರೆ ಯಾಕೆ ಒಂದು ದೇಶದಲ್ಲಿ ಒಂದು ವ್ಯವಸ್ಥೆ ಕೆಲಸ ಮಾಡ್ತೈತಿ, ಇನ್ನೊಂದ್ರಲ್ಲಿ ಇಲ್ಲ ಅನ್ನೋದನ್ನು ನಾವು ತಿಳ್ಕೊತ ಹೋಗ್ತೀವಿ. ಹಂಗೆ ಇದ್ರೊಳಗೆ ವ್ಯಾಪ್ತಿಯನ್ನು ಕೇಳ್ತಾರೆ. ಇದ್ರೊಳಗೆ ಸರ್ಕಾರದ ರಚನೆ, ಸಂವಿಧಾನ, ರಾಜಕೀಯ ಪಕ್ಷಗಳು, ಚುನಾವಣೆ ವ್ಯವಸ್ಥೆ, ಜನರ ಪಾತ್ರ, ಸಾರ್ವಜನಿಕ ನೀತಿ ಅಂದರೆ ಈ ಥರ ಸರ್ಕಾರದ ಸಂಪೂರ್ಣ ಕಾರ್ಯವಿಧಾನವನ್ನು ಒಳಗೊಂಡಿರ್ತೈತಿ. ಇದನ್ನು ನಾವು ಕಲಿತೀವಿ ಫಸ್ಟ್ನೇ ಚಾಪ್ಟರ್ ಒಳಗೆ. ಹಂಗೆ ಇದ್ರೊಳಗೆ ಅಧ್ಯಯನ ವಿಧಗಳು ಅಂದರೆ ನಾವು ಯಾವ ರೀತಿಯಾಗಿ ಅಧ್ಯಯನ ಮಾಡ್ತೀವಿ ಅಂದ್ರೆ, ಪಾರಂಪರಿಕ ವಿಧಾನಗಳು ಅಂದ್ರೆ ಇತಿಹಾಸದ ವಿಧಾನ, ಸಂವಿಧಾನಾತ್ಮಕ ವಿಧಾನ ಮತ್ತು ಅದರೊಳಗೆ ಆಧುನಿಕ ವಿಧಾನ ಈ ಥರ ಬರ್ತಾವೆ. ನೆಕ್ಸ್ಟ್ ವ್ಯತ್ಯಾಸಗಳು ಅಂದ್ರೆ ಟ್ರೆಡಿಷ್ನಲ್ ಆ್ಯಂಡ್ ಮಾಡ್ರನ್ ವ್ಯತ್ಯಾಸಗಳು ಬರ್ತಾವೆ. ಅಂದರೆ ಹಳೆ ವಿಧಾನ ಮತ್ತು ಹೊಸ ವಿಧಾನಕ್ಕೆ ಏನೇನು ಕಂಪೇರಿಸನ್ ಐತಲ್ಲ ಅದು ಬರ್ತಾವೆ. ಒಟ್ಟಾರೆಯಾಗಿ ಈ ಚಾಪ್ಟರ್ ಏನಪ್ಪ ಅಂದ್ರೆ, ಕಂಪೇರಿಟಿವ್ ಪೊಲಿಟಿಕಲ್ಸ್ ಅಂದ್ರೆ ವಿಭಿನ್ನ ದೇಶಗಳ ಸರ್ಕಾರಗಳನ್ನು ಹೋಲಿಕೆ ಮಾಡಿ ಕಲಿಯುವುದು. ಇದು ನಮಗೆ ರಾಜಕೀಯದ ಅರಿವು ಮೂಡಿಸ್ತೈತಿ. ಹಂಗೆ ಉತ್ತಮ ವ್ಯವಸ್ಥೆಯನ್ನು ಗುರುತಿಸಲು ಸಹಾಯ ಮಾಡ್ತೈತಿ. ಇದಿಷ್ಟ ಫಸ್ಟ್ನೇ ಚಾಪ್ಟರ್. ಈಗ ಸೆಕೆಂಡ್ ಚಾಪ್ಟರ್ ನೋಡ್ಕೊತ ಹೋಗೋಣ. ಸೆಕೆಂಡ್ ಚಾಪ್ಟರ್ ಯಾವಪ್ಪ ಅಂದ್ರೆ, ಇಂಗ್ಲೆಂಡಿನ ಸರ್ಕಾರ. ಈ ಅಧ್ಯಾಯದೊಳಗೆ ಏನು ಕಲ್ತೀವಪ್ಪ ಅಂದ್ರೆ, ನಾವು ಇಂಗ್ಲೆಂಡ್ ದೇಶದ ಸರ್ಕಾರ ಹೇಗೆ ಕೆಲಸ ಮಾಡ್ತೈತೆ ಅನ್ನೋದ್ರ ಬಗ್ಗೆ ನಾವು ಕಲ್ಕೊತ ಹೋಗ್ತೀವಿ. ಫಸ್ಟಿಗೆ ಇದ್ರದ್ದು ಪರಿಚಯ ಕೊಡ್ತಾರೆ, ಆಮ್ಯಾಗ ಇದರ ಮುಖ್ಯ ಲಕ್ಷಣಗಳು ಯಾವ ರೀತಿ ಅದಾವ ಅಂತಂದು ಕೊಡ್ತಾರೆ. ಆಮ್ಯಾಗ ಆಡಳಿತ ವ್ಯವಸ್ಥೆ ಬಗ್ಗೆ ನಾವು ಕಲಿತೀವಿ ಈ ಚಾಪ್ಟರ್ ಒಳಗೆ. ಅಂದರೆ ಇಂಗ್ಲೆಂಡಿನ ಸರ್ಕಾರ ಯಾವ ರೀತಿ ಆಡಳಿತ ವ್ಯವಸ್ಥೆ ಮಾಡ್ತೈತೆ ಅಂದ್ರೆ, ಸಂಸತ್ತಿನ ಆಡಳಿತ ವ್ಯವಸ್ಥೆ ಐತಿ. ಅಂದರೆ ಸರ್ಕಾರ ಸಂಸತ್ತಿನ ಮೇಲೆ ಅವಲಂಬಿತವಾಗೈತೆ ಅಂತಂದು ಹೇಳ್ತಾರೆ. ನೆಕ್ಸ್ಟ್ ಇಂಗ್ಲೆಂಡಿನ ಸಂವಿಧಾನ ಯಾವ ರೀತಿ ಐತೆ ಅಂದ್ರೆ, ಇದು ಬರಹದಲ್ಲಿಲ್ಲದ ಸಂವಿಧಾನ. ಅಂದರೆ ಇದು ಬರೆಯಲ್ಪಟ್ಟಿಲ್ಲ. ಅಂದರೆ ಇದು ಒಂದೇ ಪುಸ್ತಕ ಒಳಗಿಲ್ಲ, ಹಲವಾರು ಕಾನೂನುಗಳು ಪದ್ಧತಿಗಳು ಸೇರ್ಕೊಂಡು ಆಗೈತೆ ಅಂತಂದು ಹೇಳ್ತಾರೆ. ಮತ್ತು ಇದ್ರೊಳಗೆ
ಸಂಸತ್ ಬಗ್ಗೆ ಹೇಳ್ತಾರೆ. ಈ ಇಂಗ್ಲೆಂಡಿನ ಸಂಸತ್ತು 2 ರೀತಿಯಾಗಿ ಭಾಗ ಮಾಡ್ಯಾರ. ಮೊದಲನೇದು ಸಾಮಾನ್ಯರ ಸದನ, ಎರಡನೇದು ಹಿರಿಯರ ಸದನ. ಇದ್ರೊಳಗೆ ಕಾನೂನು ರಚನೆ ಮತ್ತು ಸರ್ಕಾರ ನಿಯಂತ್ರಣ ಇರ್ತೈತಿ. ಆದರೆ ಇದ್ರೊಳಗೆ ಮೋಸ್ಟ್ ಪವರ್ಫುಲ್ ಯಾವುದಂದ್ರೆ ಸಾಮಾನ್ಯರ ಸದನ ಆಗೈತಿ. ಹಂಗೆ ಈ ಚಾಪ್ಟರ್ ಒಳಗೆ ನಾವು ಏನು ನೋಡ್ತೀವಪ್ಪ ಅಂದ್ರೆ ಕಾರ್ಯನಿರ್ವಾಹಕ ಅಂದ್ರೆ ಸರ್ಕಾರ ನಡೆಸುವ ಅಂಗಗಳನ್ನು ನೋಡ್ತೀವಿ. ಇಂಗ್ಲೆಂಡ್ ಯಾವ ರೀತಿ ಸರ್ಕಾರವನ್ನು ನಡೆಸ್ತೈತೆ ಅಂತಂದು. ಇದ್ರೊಳಗೆ ರಾಜ ರಾಣಿ ಬರೀ ಹೆಸರಿಗೆ ಮಾತ್ರ ಇರ್ತಾರೆ. ಆದರೆ ಸರ್ಕಾರ ಅಂದ್ರೆ ನಿಜವಾದ ನಿಯಂತ್ರಣ ಅಧಿಕಾರ ಯಾರ ಕೈಗೆ ಇರ್ತೈತಪ್ಪ ಅಂದ್ರೆ ಪ್ರಧಾನಮಂತ್ರಿ ಕೈಯಾಗ ನಿಜವಾದ ಅಧಿಕಾರ ಇರ್ತೈತಿ. ಏನೋ ನಿರ್ಧಾರ ತೆಗೆದುಕೊಳ್ಬೇಕಂದ್ರೆ, ಸರ್ಕಾರ ನಡೆಸ್ಬೇಕಂದ್ರೆ ಪ್ರಧಾನಮಂತ್ರಿನ ಮೇನಾಗಿ ಇರ್ತಾನೆ. ಹಂಗೆ ಈ ಚಾಪ್ಟರ್ ಒಳಗೆ ನ್ಯಾಯಾಂಗದ ಬಗ್ಗೆ ತಿಳ್ಕೊತೀವಿ. ಅಂದ್ರೆ ಇಂಗ್ಲೆಂಡಿನ ನ್ಯಾಯಾಂಗ ಯಾವ ರೀತಿ ಆಗೈತೆ ಅಂತಂದು ತಿಳ್ಕೊತೀವಿ. ಆಮ್ಯಾಗ ಸಂಸತ್ತಿನ ವ್ಯವಸ್ಥೆಯ ಅರ್ಥ ಕೊಡ್ತಾರ. ಅಂದ್ರೆ ಪ್ರಧಾನಮಂತ್ರಿ ಮತ್ತು ಸಚಿವರು ಸಂಸತ್ತಿನ ಬೆಂಬಲದಿಂದ ಹೇಗೆ ಕೆಲಸ ಮಾಡ್ತಾರ, ಮತ್ತು ಬೆಂಬಲ ಇಲ್ದಿದ್ರೆ ಸರ್ಕಾರ ಹೆಂಗೆ ಕುಸಿದು ಬೀಳ್ತೈತಿ ಅಂತಂದು ಹೇಳ್ತಾರೆ. ಮತ್ತು ಇಂಗ್ಲೆಂಡಿನ ರಾಜಕೀಯ ಪಕ್ಷಗಳು ಹೇಳ್ತಾರೆ. ಅಂದ್ರೆ ಮುಖ್ಯವಾಗಿ 2 ಪಕ್ಷಗಳದಾವು. ಯಾವ್ಯಾವ ಪಕ್ಷ ಅಂದ್ರೆ ಸಂರಕ್ಷಣಾ ಪಕ್ಷ ಮತ್ತು ಕಾರ್ಮಿಕ ಪಕ್ಷ ಅದಾವಂತಂದು ಈ ಚಾಪ್ಟರ್ ಒಳಗೆ ನಮ್ಗೆ ಗೊತ್ತಾಕತಿ. ಒಟ್ಟಾರೆಯಾಗಿ ಇಂಗ್ಲೆಂಡ್ ಸರ್ಕಾರ ಹೇಗೆ ಕೆಲಸ ಅಂದ್ರೆ ಹೆಂಗೈತಪ್ಪ ಅಂತಂದು ಈ ಚಾಪ್ಟರ್ ಒಳಗೆ ನೋಡ್ಕೊತಾ ಹೋಗ್ತೀವಿ. ಒಟ್ಟಾರೆಯಾಗಿ ನಾವು ಈ ಚಾಪ್ಟರ್ ಒಳಗೆ ಏನು ನೋಡ್ತೀವಪ್ಪ ಅಂದ್ರೆ ಇಂಗ್ಲೆಂಡ್ ಸರ್ಕಾರ ಹೇಗಿದೆ ಅಂತಂದು ನೋಡ್ಕೊತಾ ಹೋಗ್ತೀವಿ. ಮತ್ತು ಇದ್ರೊಳಗೆ ಸಂಸತ್ತಿನ ವ್ಯವಸ್ಥೆ ಹೆಂಗೈತಿ, ಮತ್ತು ಪ್ರಧಾನಮಂತ್ರಿ ಯಾವ ರೀತಿಯಾಗಿ ಶಕ್ತಿಶಾಲಿಯಾಗ್ಯದಾನ, ರಾಜ ರಾಣಿಯವ್ರ ಹೆಸರಿಗೆ ಮಾತ್ರ ಅದಾರ, ಮತ್ತು ನ್ಯಾಯಾಂಗ ಹೆಂಗೈತಿ, ಸ್ವತಂತ್ರವಾಗೈತೋ ಇಲ್ಲೋ, ಯಾವ ರೀತಿಯಾಗೈತೆ ಅಂತಂದು ನಾವು ಈ ಚಾಪ್ಟರ್ ಒಳಗೆ ನೋಡ್ಕೊತಾ ಹೋಗ್ತೀವಿ. ಇದೇ ಸೆಕೆಂಡ್ ಚಾಪ್ಟರ್. ಬರ್ರಿ ಈಗ ಥರ್ಡ್ ಚಾಪ್ಟರ್ ನೋಡ್ಕೊತಾ ಹೋಗೋಣ. ಥರ್ಡ್ ಚಾಪ್ಟರ್ ಯಾವುದಪ್ಪ ಅಂದ್ರೆ ಅಮೇರಿಕ ಸರ್ಕಾರ. ಈ ಚಾಪ್ಟರ್ ಒಳಗೆ ನಾವೇನು ಅಧ್ಯಯನ ಮಾಡ್ತೀವಪ್ಪ ಅಂದ್ರೆ ಅಮೇರಿಕಾ ದೇಶದ ಸರ್ಕಾರ ಹೇಗೆ ಕೆಲಸ ಮಾಡ್ತೈತೆ ಅನ್ನೋದ್ರ ಬಗ್ಗೆ ನಾವು ಕಲ್ಕೋತಾ ಹೋಗ್ತೀವಿ. ಈ ಚಾಪ್ಟರ್ ಒಳಗೆ ಅಮೇರಿಕದ ಆಡಳಿತ ವ್ಯವಸ್ಥೆಯನ್ನು ಹೇಳ್ತಾರೆ. ಅಂದ್ರೆ ಅಮೇರಿಕಾದಲ್ಲಿ ಅಧ್ಯಕ್ಷೀಯ ಆಡಳಿತ ವ್ಯವಸ್ಥೆ ಐತಂತ ನಮಗೆ ಗೊತ್ತಾಕೈತಿ. ಅಂದ್ರೆ ಅಧ್ಯಕ್ಷನೇ ಮುಖ್ಯ ನಾಯಕ, ಸಂಸತ್ತಿನ ಮೇಲೆ ಅವಲಂಬಿತ ಇಲ್ಲ ಅಂತಂದು ಗೊತ್ತಾಕೈತಿ. ಆಮೇಲೆ ಅಮೇರಿಕ ಸರ್ಕಾರದ ಸಂವಿಧಾನ ಬಗ್ಗೆ ಹೇಳ್ತಾರೆ. ಅಂದ್ರೆ ಅಮೇರಿಕ ಸಂವಿಧಾನ ಬರೆಯಲ್ಪಟ್ಟಿದೆ, ಅಂದ್ರೆ ಬರಹದ ರೂಪದಲ್ಲಿ ಸಂವಿಧಾನ ಐತೆ ಅಂತಂದು ನಮ್ಗೆ ಗೊತ್ತಾಕೈತಿ. ಮತ್ತು ಇದು ಸ್ಪಷ್ಟ ನಿಯಮಗಳನ್ನು ಹೇಳ್ತೈತಿ. ಮತ್ತು ಅಮೇರಿಕದ ವಿಧಾನ ಮಂಡಲಗಳು ಅಂದ್ರೆ ಕಾನೂನು ಮಾಡುವ ಅಂಗ, ಅಂದ್ರೆ ಇದನ್ನು ಕಾಂಗ್ರೆಸ್ ಅಂತ ಕರೀತಾರೆ. ಇದ್ರೊಳಗೆ 2 ಭಾಗಗಳದಾವು. ಒಂದು ಸೆನೆಟ್ ಮತ್ತು ಪ್ರತಿನಿಧಿಗಳ ಸಭೆ. ಇದು ಹೇಗೆ ಕೆಲಸ ಮಾಡ್ತೈತೆ ಅಂದರೆ ಕಾನೂನು ರಚನೆ, ಹಣಕಾಸು ನಿಯಂತ್ರಣ, ಈ ರೀತಿಯಾಗಿ ನಾವು ಕಲ್ಕೋತಾ ಹೋಗ್ತೀವಿ. ಆಮ್ಯಾಗ ಅಮೇರಿಕದ ಕಾರ್ಯನಿರ್ವಾಹಕಗಳ ಬಗ್ಗೆ ಐತಿ. ಅಂದ್ರೆ ಸರ್ಕಾರ ನಡೆಸುವ ಅಂಗಗಳ ಅಂದ್ರೆ ಅಧ್ಯಕ್ಷ, ಉಪಾಧ್ಯಕ್ಷ, ಈ ಥರ. ಅಧ್ಯಕ್ಷನೇ ಅಂದ್ರೆ ಇದ್ರೊಳಗೆ ಅಧ್ಯಕ್ಷನೇ ಹೆಚ್ಚು ಶಕ್ತಿಶಾಲಿಯಾಗಿರ್ತಾನಂತಂದು ನಮಗೆ ಗೊತ್ತಾಕೈತಿ. ಅಂದರೆ ದೇಶವನ್ನು ನಡೆಸುವುದು, ನಿರ್ಧಾರವನ್ನು ತೆಗೆದುಕೊಳ್ಳುವವನೇ ಅಧ್ಯಕ್ಷನಾಗಿರ್ತಾನಂತಂದು ನಮಗೆ ಈ ಚಾಪ್ಟರ್ ನೋಡ್ಕೊತ ಹೋದಾಗ ಗೊತ್ತಾಗತ್ತೆ. ಆಮ್ಯಾಗ ವಿಶೇಷ ಅಂಶಗಳನ್ನು ಹೇಳ್ತಾರೆ. ಅಂದ್ರೆ ಚುನಾವಣಾ ವ್ಯವಸ್ಥೆ ಬಗ್ಗೆ, ಮತ್ತು ಅಧ್ಯಕ್ಷ ತಪ್ಪು ಮಾಡಿದರೆ ಸ್ಥಾನದಿಂದ ತೆಗೆದು ಹಾಕಬಹುದು ಅನ್ನೋ ನೀತಿ ನಿಯಮಗಳ ಬಗ್ಗೆ ಈ ಚಾಪ್ಟರ್ ಒಳಗೆ ಕಲಿತೀವಿ ನಾವು. ಮತ್ತು ಅಮೇರಿಕದ ನ್ಯಾಯಾಂಗದ ಬಗ್ಗೆ ಕಲಿತೀವಿ. ಅಂದ್ರೆ ಸುಪ್ರೀಂ ನ್ಯಾಯಾಲಯ ಅಂದರೆ ಹೆಂಗೆ ಕೆಲಸ ಮಾಡ್ತೈತೆ ಅಂದ್ರೆ ಕಾನೂನು ವಿವರಣೆ, ನ್ಯಾಯ ನೀಡುವುದು, ಅಂದರೆ ಈ ಥರ ಸ್ವತಂತ್ರವಾಗಿ ಯಾವ ರೀತಿಯಾಗೈತೆ ಅಂತಂದು ನೋಡ್ಕೋತಾ ಹೋಗ್ತೀವಿ ನಾವು. ಆಮ್ಯಾಗ ರಾಜಕೀಯ ವ್ಯವಸ್ಥೆಯ ಅರ್ಥ ಅಂದ್ರೆ ಅಧ್ಯಕ್ಷೀಯ ವ್ಯವಸ್ಥೆಯ ಅರ್ಥ ನೋಡ್ಕೋತಾ ಹೋಗ್ತೀವಿ. ಇದ್ರೊಳಗೆ ಅಧ್ಯಕ್ಷನು ಸಂಸತ್ತಿನ ಮೇಲೆ ಅವಲಂಬಿತವಾಗಿಲ್ಲ ಅಂತಂದು ಗೊತ್ತಾಕೈತಿ. ಮತ್ತು ಅವಾಗ ಯಾವುದೇ ರೀತಿಯಾಗಿ ಫಿಕ್ಸ್ ಕಾಲಾವಧಿ ಇರಂಗಿಲ್ಲ ಅಂತಂದು ತಿಳಿತೈತಿ. ಅಂದ್ರೆ ಸಂಸತ್ತಿನ ಸಪೋರ್ಟ್ ಇರಲಾರ್ದ ಸರ್ಕಾರ ಕುಸಿದಿಲ್ಲ ಅಂತಂದು ಅಮೇರಿಕಾ ಸರ್ಕಾರದಿಂದ ನಾವು ನೋಡ್ಕೋತಾ ಹೋಗ್ತೀವಿ. ಒಟ್ಟಾರೆಯಾಗಿ ಈ ಚಾಪ್ಟರ್ ಏನು ಹೇಳ್ತೈತಪ್ಪ ಅಂದ್ರೆ ಅಮೇರಿಕ ಸರ್ಕಾರ ಹೆಂಗೈತೆ ಅಂತಂದು ಹೇಳ್ತೈತಿ. ಅಂದ್ರೆ ಅಧ್ಯಕ್ಷೀಯ ವ್ಯವಸ್ಥೆ ಹೇಳ್ತೈತಿ, ಅಧ್ಯಕ್ಷೀಯ ಶಕ್ತಿಶಾಲಿ ಬಗ್ಗೆ ಹೇಳ್ತೈತಿ, ಮತ್ತು 2 ಸಂಸದನ ಬಗ್ಗೆ ಹೇಳ್ತೈತಿ, ನ್ಯಾಯಾಲಯ ಸ್ವತಂತ್ರದ ಬಗ್ಗೆ ಹೇಳ್ತೈತಿ. ಇದಿಷ್ಟು ಥರ್ಡ್ ಚಾಪ್ಟರ್. ಬರೀ 4th ಚಾಪ್ಟರ್ ನೋಡ್ಕೋತಾ ಹೋಗೋಣ. 4th ಚಾಪ್ಟರ್ ಏನಪ್ಪ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ. ಈ ಅಧ್ಯಾಯದಾಗ ನಾವು ಏನು ಕಲಿತೀವಪ್ಪ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ ಹೇಗೆ ಕೆಲಸ ಮಾಡ್ತೈತೆ ಅನ್ನೋದ್ರ ಬಗ್ಗೆ ನಾವು ಕಲ್ಕೋತಾ ಹೋಗ್ತೀವಿ. ಇದರ ಆಡಳಿತ ವ್ಯವಸ್ಥೆ ಹೆಂಗೈತೆ ಅಂತ ನೋಡ್ಕೋತಾ ಹೋಗ್ತೀವಿ. ಅಂದ್ರೆ
ಸಂಘಟೀಯ ಆಡಳಿತ ವ್ಯವಸ್ಥೆ ಐತಂತ ನೋಡ್ಕೊತ ಹೋಗ್ತೀವಿ. ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಅಧಿಕಾರ ಐತಂತಂದು ನಮಗೆ ಗೊತ್ತಾಕೈತಿ. ಆಮ್ಯಾಗ ಸ್ವಿಟ್ಜರ್ಲ್ಯಾಂಡ್ನ ವಿಶೇಷತೆ ಹೇಳ್ತಾರ. ಜನರೇ ನೇರವಾಗಿ ನಿರ್ಧಾರ ಮಾಡ್ತಾರೆ ಇದ್ರೊಳಗೆ. ಮತ್ತು ಯಾವ ರೀತಿ ವಿಧಾನಗಳು ಇರ್ತಾವಂದ್ರೆ ಜನಮತ ಸಮೀಕ್ಷೆ ಮತ್ತು ಜನಪ್ರೇರಣೆ ಅಂತಂದು ಎರಡು ಭಾಗಗಳ ಇರ್ತಾವೆ. ಅಂದರೆ ಇಲ್ಲಿ ಜನರೇ ಹೆಚ್ಚು ಶಕ್ತಿಶಾಲಿ ಅಂತಂದು ತೋರಿಸ್ಕೊಡ್ತೈತಿ. ಮತ್ತು ವಿಧಾನ ಮಂಡಲಗಳು ಇರ್ತಾವೆ. ಅಂದ್ರೆ ಕಾನೂನು ಮಾಡುವ ಅಂಗಗಳು. ಇದ್ರೊಳಗೆ ಎರಡು ಸದನಗಳು ಇರ್ತಾವೆ, ರಾಷ್ಟ್ರೀಯ ಸಭೆ ಮತ್ತು ರಾಜ್ಯಗಳ ಸಭೆ ಅಂತಂದು ಇರ್ತೈತಿ. ಆಮೇಲೆ ಈ ಚಾಪ್ಟರ್ ಒಳಗೆ ಸ್ವಿಟ್ಜರ್ಲ್ಯಾಂಡ್ ಸರ್ಕಾರದ ಕಾರ್ಯನಿರ್ವಾಹಕಗಳ ಬಗ್ಗೆ ಕಲ್ಕೋತೀವಿ. ಅಂದರೆ ಇಲ್ಲಿ ಒಂದೇ ವ್ಯಕ್ತಿ ಅಲ್ಲ, ಸರ್ಕಾರ ನಡೆಸುವುದು ಬರೀ ಒಂದೇ ವ್ಯಕ್ತಿಯಿಂದ ಅಲ್ಲ, 7 ಸದಸ್ಯರ ಮಂಡಳಿ ಐತೆ ಅದ್ರ. ಮತ್ತು ಇದರ ಅಂದರೆ ಎಲ್ಲ ಸೇರಿನ ಸರ್ಕಾರ ನಡೆಸ್ತೈತೆ ಅಂತಂದು ಈ ಚಾಪ್ಟರ್ ಒಳಗೆ ಗೊತ್ತಾಕೈತೆ ನಮಗೆ. ಮತ್ತು ಸ್ವಿಟ್ಜರ್ಲ್ಯಾಂಡ್ ಸರ್ಕಾರದ ನ್ಯಾಯಾಂಗದ ಬಗ್ಗೆ ನಾವು ತಿಳ್ಕೊತ ಹೋಗ್ತೀವಿ. ಅಂದರೆ ಯಾವ ರೀತಿಯಪ್ಪ ಅಂದ್ರೆ ನ್ಯಾಯ ನೀಡುವ ಅಂಗ ಫೆಡರಲ್ ನ್ಯಾಯಾಲಯ ಅಂತಂದು ಗೊತ್ತಾಕೈತಿ. ಮತ್ತು ಇದರ ಮುಖ್ಯ ಲಕ್ಷಣಗಳನ್ನು ನೋಡ್ತೀವಿ ಈ ಚಾಪ್ಟರ್ ಒಳಗೆ. ಅಂದ್ರೆ ಸಂಘಟೀಯ ವ್ಯವಸ್ಥೆ, ನೇರ ಪ್ರಜಾಸತ್ತಾತ್ಮಕತೆ, ಮತ್ತು ಜನರಿಗೆ ಹೆಚ್ಚು ಅಧಿಕಾರ ಇರ್ತೈತಿ, ಮತ್ತು ಗುಂಪು ಕಾರ್ಯನಿರ್ವಹಿಸುವ ಸರ್ಕಾರ ಹೊಂದೈತೆ ಅಂತಂದು ನಮಗೆ ಈ ಚಾಪ್ಟ್ರಿಂದ ಗೊತ್ತಾಕೈತಿ. ಒಟ್ಟಾರೆಯಾಗಿ ಈ ಚಾಪ್ಟರ್ ಒಳಗೆ ನಾವು ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ ಹೆಂಗೆ ಕೆಲಸ ಮಾಡ್ತೈತೆ ಅನ್ನೋದ್ರ ಬಗ್ಗೆ ನೋಡ್ಕೋತ ಹೋಗ್ತೀವಿ. ಅಂದ್ರೆ ಜನರೇ ನಿರ್ಧಾರ ಮಾಡ್ತಾರೆ ಈ ಸರ್ಕಾರದೊಳಗೆ. ಮತ್ತು 7 ಜನ ಸೇರಿ ಸರ್ಕಾರ ನಡೆಸ್ತಾರ. ಹಂಗೆ ಸಂಘಟೀಯ ವ್ಯವಸ್ಥೆ ಇದೆ. ಮತ್ತು 2 ಸದನಗಳ ವಿಧಾನ ಮಂಡಲಗಳಿವೆ ಅಂತಂದು ನಾವು ಸ್ವಿಟ್ಜರ್ಲ್ಯಾಂಡ್ ಸರ್ಕಾರನ ನೋಡ್ಕೋತ ಹೋಗ್ತೀವಿ ಈ ಚಾಪ್ಟರ್ ಒಳಗೆ. ಬರೀ ನೆಕ್ಸ್ಟ್ ಚಾಪ್ಟರ್ ನೋಡೋಣ. ನೆಕ್ಸ್ಟ್ ಕೊನೆ ಚಾಪ್ಟರ್ ಅಂದ್ರೆ 5ನೇ ಚಾಪ್ಟರ್ ಯಾವುದಪ್ಪ ಅಂದ್ರೆ ಹೋಲಿಕೆಯ ರಾಜಕೀಯ. ಈ ಚಾಪ್ಟರ್ ಒಳಗೆ ಏನು ಕಲಿತೀವಪ್ಪ ಅಂದ್ರೆ ನಾವು ವಿಭಿನ್ನ ದೇಶಗಳ ಸರ್ಕಾರಗಳನ್ನು ಹೋಲಿಕೆ ಮಾಡಿ ಕಲಿತೀವಿ. ಇದ್ರೊಳಗೆ ಹೋಲಿಕೆಯ ರಾಜಕೀಯದ ಅರ್ಥದ ಬಗ್ಗೆ ಕಲಿತೀವಿ. ಅಂದ್ರೆ ಹೋಲಿಕೆ ಅಂದ್ರೆ 2 ಅಥವಾ ಹೆಚ್ಚು ವಿಷಯಗಳನ್ನು ಹೋಲಿಸುವುದು. ಅಂದ್ರೆ ಬೇರೆ ಬೇರೆ ದೇಶಗಳ ರಾಜಕೀಯ ವ್ಯವಸ್ಥೆಗಳನ್ನು ಹೋಲಿಸಿ ತಿಳ್ಕೊತೀವಿ. ಮತ್ತು ಯಾಕೆ ಹೋಲಿಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ. ಅಂದರೆ ಯಾವ ದೇಶದ ವ್ಯವಸ್ಥೆ ಉತ್ತಮ ಅನ್ನೋದು ಗೊತ್ತಾಕತಿ. ಮತ್ತು ಹಂಗೆ ನಮ್ಮ ದೇಶವನ್ನು ಸುಧಾರಿಸಬಹುದಾದ ಒಂದಿಷ್ಟು ವಿಷಯಗಳು ತಿಳಿತಾವೆ. ಮತ್ತು ಹೆಚ್ಚು ಜ್ಞಾನ ಸಿಗ್ತೈತಿ. ಮತ್ತು ಏನೇನು ಹೋಲಿಕೆ ಮಾಡ್ಬೇಕು ಅನ್ನೋದು ಈ ಚಾಪ್ಟರ್ ಒಳಗೆ ಕಲಿತೀವಿ. ಅಂದ್ರೆ ಒಂದು ದೇಶದ ಸರ್ಕಾರದ ರಚನೆ, ಸಂವಿಧಾನ, ಚುನಾವಣೆ ಮತ್ತು ರಾಜಕೀಯ ಪಕ್ಷಗಳು ಈ ರೀತಿಯಾಗಿ ಏನೇನು ಹೋಲಿಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಚಾಪ್ಟರ್ ಒಳಗೆ ಕಲಿತೀವಿ. ಮತ್ತು ಮುಖ್ಯ ವಿಧಾನಗಳು ಯಾವ್ಯಾವಪ್ಪ ಅಂದ್ರೆ 2 ರೀತಿಯ ವಿಧಾನಗಳನ್ನು ಕಲಿತೀವಿ. ಒಂದನೇದು ಹಳೆಯ ವಿಧಾನ, ಅಂದ್ರೆ ಇತಿಹಾಸ, ಸಂಸ್ಥೆಗಳ ಮೇಲೆ ಗಮನ, ಈ ಥರ ಕಲಿತೀವಿ. ಇನ್ನೊಂದು ಹೊಸ ವಿಧಾನ, ಇದರೊಳಗೆ ಸಮಾಜ, ಆರ್ಥಿಕತೆ ಮೇಲೆ ಗಮನ, ಈ ರೀತಿಯಾಗಿ 2 ವಿಧಾನಗಳ ಮೂಲಕ ಹೋಲಿಕೆಯ ರಾಜಕೀಯ ಬಗ್ಗೆ ಈ ಚಾಪ್ಟರ್ ಒಳಗೆ ನಾವು ಕಲ್ಕೋತ ಹೋಗ್ತೀವಿ. ಮತ್ತು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ದೇಶಗಳ ನಡುವಿನ ಸಾಮ್ಯತೆ, ವ್ಯತ್ಯಾಸ ಮತ್ತು ಇದನ್ನು ತಿಳ್ಕೊತೀವಿ ನಾವು. ಒಟ್ಟಾರೆಯಾಗಿ ಟೋಟಲ್ ಈ ಚಾಪ್ಟರ್ ಒಳಗೆ ಏನು ಕಲಿತೀವಪ್ಪ ಅಂದ್ರೆ ನಾವು ಹೋಲಿಕೆಯ ರಾಜಕೀಯ ಅಂದ್ರೆ ದೇಶಗಳ ಸರ್ಕಾರಗಳನ್ನು ಹೋಲಿಕೆ ಮಾಡುವುದು, ಉತ್ತಮ ವ್ಯವಸ್ಥೆಯನ್ನು ಗುರುತಿಸುವುದು ಮತ್ತು ಹೆಚ್ಚು ಜ್ಞಾನವನ್ನು ತಿಳ್ಕೊಳೋದ್ರ ಬಗ್ಗೆ ನಾವು ಈ ಚಾಪ್ಟರ್ ಒಳಗೆ ಕಲಿತೀವಿ. ಇದಿಷ್ಟು ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಸಿಲೆಬಸ್ ಆಗಿತ್ತು. ಮುಂದೆ ಯಾವ ಥರ ವಿಡಿಯೋ ಬೇಕಂತಂದು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಕತ್ತೈತೆ ಇಲ್ಲ ಅಂತ ಗೊತ್ತಿಲ್ಲ, ಯಾವ ರೀತಿಯಾಗಿ ಅನ್ಸಾತೈತೆ ಅಂತಂದು ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದ್ರೆ ನಾವು ವಿಡಿಯೋ ಯಾವ ಥರ ಮಾಡ್ಬೇಕಂತಂದು ತಿಳ್ಕೊತೀವಿ. ಅಂದರೆ ಈಗ ಸ್ಟಾರ್ಟ್ ಮಾಡಿವಲ್ಲ, ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ನಾಲೆಜ್ ಇಲ್ಲ. ಯಾವ ರೀತಿ ನಿಮಗೆ ವಿಡಿಯೋ ಬೇಕಂತ ಹೇಳ್ರಿ, ನಾವು ಆ ರೀತಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ವಿಡಿಯೋ ಹೆಂಗೆ ಅನ್ನಿಸ್ತಂತಂದು ಕಮೆಂಟ್ ಮಾಡಿರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಮೊದ್ಲಿಕ್ಕೆ. ಮತ್ತೇನು ಅಷ್ಟ ವಿಡಿಯೋ ನೋಡಿರಿ ಒಂದು ಸ್ವಲ್ಪ ಜಾಸ್ತಿ, ಯಾವ ರೀತಿ ಬೇಕಂತಂದು ಕಮೆಂಟ್ ಮಾಡಿರಿ. ಆ ರೀತಿನ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ವಿಡಿಯೋ ಅಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ನಮಸ್ಕಾರ.